ನನಗೆ ಸುಮಾರು ಜನ ಕೇಳ್ತಾ ಇದ್ರು, ವಾಟ್ ಈಸ್ ದ ಬೆಸ್ಟ್ ಟೈಮ್ ಟು ಟ್ರೇಡ್ ಇನ್ BTC ಮತ್ತು ಇಥರಿಮಿನಲ್ಲಿ. ಅಂದರೆ ಯಾವ ಸಮಯದಲ್ಲಿ ನಾವು ಟ್ರೇಡ್ ಮಾಡಿದರೆ ಪ್ರಾಫಿಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಇಂಡಿಯನ್ ಟ್ರೇಡರ್ಸ್ಗೆ ಏನಿದೆ ಯಾವ ಸಮಯ ಬೆಸ್ಟು, ಯಾಕಂದರೆ ಇವೊಂದು 24/7 ಮಾರ್ಕೆಟ್ ರನ್ನಿಂಗಲ್ಲಿ ಇರುತ್ತೆ BTC ಆ್ಯಂಡ್ ಇಥರಿಮು. ಬಟ್ ಆದರೆ ಯಾವ ಸಮಯದಲ್ಲಿ ನಾವು ಟ್ರೇಡ್ನ ಮಾಡಬೇಕು ಅನ್ನೋದನ್ನು ಸುಮಾರು ಜನ ನನ್ನ ಕೇಳಿದರು. ಸೊ ಈ ವಿಡಿಯೋದಲ್ಲ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ಯಾವ ರೀತಿ ಯಾವ ಟೈಮಲ್ಲಿ ನೀವು ಟ್ರೇಡ್ ಮಾಡಬೇಕು, ಯಾವ ಟೈಮನ್ನು ಅವಾಯ್ಡ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ದಟ್ ವಿಡಿಯೋ ಎಂಡ್ವರೆಗೂ ನೋಡ್ಕೊಡ್ತಾ ಇರಿ. ಸೊ ಗೈಸ್, BTCಯಲ್ಲಿ ಅಥವಾ ಕ್ರಿಪ್ಟೋ ಕರೆನ್ಸಿಯಲ್ಲಿ ಏನಿದೆ ಟ್ರೇಡ್ ಮಾಡಬೇಕು ಅಂತಂದರೆ ಬೆಸ್ಟ್ ಟೈಮಿಂಗ್ ಬಂದ್ಬಿಟ್ಟು ರಾತ್ರಿ 8 ಗಂಟೆಯಿಂದ 3 ಗಂಟೆ AM, ಅಂದರೆ ಸಾಯಂಕಾಲ, ಅಂದರೆ ರಾತ್ರಿ ನಮ್ಮ 8 ಗಂಟೆ ಏನಾಗುತ್ತೆ PM, 8 PM ನಿಂದ 3 AM ವರೆಗೆ, ಅಂದರೆ ಮಿಡ್ ನೈಟ್ ಏನಿದೆ 3 ಗಂಟೆ ಒಳಗಡೆ ಏನಿದೆ ನಿಮಗೆ ಮೂವ್ಮೆಂಟ್ ಸಿಗುತ್ತೆ ಯಾವಾಗ ಅನ್ನೋದು, ಆವಾಗ ನೀವು ಟ್ರೇಡ್ನ ಮಾಡ್ಕೋಬೋದು. ಲೈಕ್ 8 ಗಂಟೆ ಹೇಗಾಕಂದರೆ US ಮಾರ್ಕೆಟ್ಗಳು ಓಪನ್ ಆಗುತ್ತೆ. ಸೊ US ಮಾರ್ಕೆಟ್ಗಳು ಏನು ಓಪನ್ ಆಗುತ್ತೆ ಆವಾಗ ಮಾರ್ಕೆಟ್ನಲ್ಲಿ ಒಂದು ಮೂವ್ಮೆಂಟ್ ಜಾಸ್ತಿ ಇರುತ್ತೆ. ಬಿಟ್ಕಾಯಿನ್ ಆಗಿರಲಿ, ಈಥರಿಮ್ ಆಗಿರಲಿ, ಇನ್ನಿತರ ಯಾವುದೇ ಕ್ರಿಪ್ಟೋ ಕರೆನ್ಸಿ ಆಗಿರಲಿ. ಸೊ ಅದರಲ್ಲಿ ಮೂವ್ಮೆಂಟ್ ಜಾಸ್ತಿ ಇರುತ್ತೆ. ಆ ಮೂವ್ಮೆಂಟಲ್ಲಿ ಏನಿದೆ ನೀವು ನಿಮ್ಮ ಒಂದು ಪ್ರಾಫಿಟ್ನ ತೊಗೊಂಡ್ಬಿಟ್ಟು ಮಾರ್ಕೆಟ್ನಿಂದ ಆಚೆ ಬಂದುಬಿಡಬೇಕಾಗುತ್ತೆ. 8 ಗಂಟೆಯಿಂದ 12 ಗಂಟೆ 1:30ವರೆಗೆ US ಮಾರ್ಕೆಟ್ಸ್ ಓಪನ್ ಇರುತ್ತೆ. ಅದಾದಮೇಲೆ 3 ಗಂಟೆ 1:30 ಕಾಲು ಮಾರ್ಕೆಟ್ BTCಯಲ್ಲಿ ಇನ್ನು ಮೂವ್ಮೆಂಟ್ ಇದ್ದೇ ಇರುತ್ತೆ. ಸೊ ಅದ್ರ ಒಳಗಡೆ ನೀವು 12 ಗಂಟೆ ಒಳಗಡೆನೂ ಟ್ರೇಡ್ನ ಮಾಡ್ಬೋದು. ಸೊ ಅಲ್ಲಿವರೆಗೂ ಏನಿದೆ ನಿಮ್ಗೆ ಯಾವಾಗ ಮೂವ್ಮೆಂಟ್ ಸಿಗುತ್ತೆ, ಮೂವ್ಮೆಂಟ್ ಆಗುವಂಥ ಚಾನ್ಸಸ್ ಅಂದರೆ ಮೂವ್ಮೆಂಟ್ ಆಗ್ತಾ ಇರುತ್ತೆ ಮಾರ್ಕೆಟ್, ಯಾವಾಗಲೂ ಅಪ್ ಆಗಲಿ ಡೌನ್ ಆಗಲಿ ಸೈಡ್ ವೇಸ್ ತುಂಬ ಕಮ್ಮಿ ಇರುತ್ತೆ ಆ ಟೈಮಲ್ಲಿ. ಮಿಕ್ಕಿದ ಟೈಮಲ್ಲಿ ಏನಿದೆ ಮಾರ್ಕೆಟು ಸೈಡ್ ವೇಸ್ ಇರುತ್ತೆ. ಡೇದಲ್ಲಿ, ಇಂಡಿಯನ್ ಡೇದಲ್ಲಿ ಏನಿದೆ ಮಾರ್ಕೆಟ್ ಸೈಡ್ ವೇಸ್ ಇರುತ್ತೆ. ಲೈಕ್ 100 ಪಾಯಿಂಟ್ಸ್ ಅಪ್, 1000 ಪಾಯಿಂಟ್ಸ್ ಡೌನ್, ಈ ರೀತಿ ಸೈಡ್ ವೇಸ್ ಇರುತ್ತೆ. ಸೊ ಅದರಲ್ಲಿ ನಿಮಗೆ ದುಡ್ಡು ಮಾಡೋಕ್ಕಾಗೋದಿಲ್ಲ. ಸೊ ಏನಿದೆ ಅಂದರೆ US ಮಾರ್ಕೆಟ್ಸ್ ಏನು ಓಪನ್ ಇರುತ್ತೆ ಆವಾಗ ಇದು ಮೂವ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು 8 ಗಂಟೆಯಿಂದ ರಾತ್ರಿ 3 ಗಂಟೆ ಒಳಗೆ ಯಾವಾಗ ನಿಮಗೆ ಟ್ರೇಡ್ ಸಿಗುತ್ತೆ ಆವಾಗ ನೀವು ಮಾಡ್ಕೋಬಹುದು. ಇದು ಬೆಸ್ಟ್ ಟೈಮಿಂಗ್ ಆಯಿತು. ಇನ್ನು ಯಾವ ಟೈಮಿಂಗ್ನ ಅವಾಯ್ಡ್ ಮಾಡಬೇಕು ಅಂದರೆ, ಇವನು US ಫೆಡ್ ಚೇರ್ಮನ್ ಏನಿದ್ದಾನೆ ಜೋರೆಮ್ ಪವಲ್ ಅಂದ್ಬಿಟ್ಟು, ಏನೇನು ಇಮೇಜ್ ನೋಡ್ತಾ ಇದ್ದೀರಾ, ಇವನ ಒಂದು ಸ್ಪೀಚ್ ಇರುತ್ತೆ, ನ್ಯೂಸ್ ಇರುತ್ತೆ, ಅಂದರೆ ಬುಲೆಟಿನ್ಸ್ ಅಂತ ಏನು ಹೇಳ್ತಾರೆ. ನಮ್ಮದು ಸೆಬಿ ಅಂತ ನೋಡಿ, RBI ಗವರ್ನರ್ದು ಏನೋ ಇದು ಹೇಳ್ತಾರಲ್ವಾ, ಪ್ರೆಸ್ ರಿಲೀಸ್ ಮಾಡ್ತಾರಲ್ವಾ, ಇಂಟ್ರೆಸ್ಟ್ ರೇಟ್ ಕಟ್ ಆಫ್. ಸೊ ಆ ರೀತಿಯಲ್ಲಿ ಫೆಡ್ ಕಟ್ ಆಫ್ ಅಂತ ಬರುತ್ತೆ. ಸೊ ರೇಟ್ಸ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡೋದಾಗ್ಲಿ, ಕಟ್ ಮಾಡೋದಾಗ್ಲಿ, ಅನ್ಚೇಂಜ್. ಸೊ ಇದ್ರ ಬಗ್ಗೆ ಅವರು ಬುಲೆಟಿನ್ನ ಹೇಳ್ತಾ ಇದ್ದಾರೆ, ಪ್ರೆಸ್ ರಿಲೀಸ್ನ ಮಾಡ್ತಿರ್ತಾರೆ. ಸೊ ಅಂಥ ಸಮಯದಲ್ಲಿ ಏನಿದೆ BTCಯಲ್ಲಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ತುಂಬಾನೇ ವಾಲಿಟಿಲಿಟಿ ಇರುತ್ತೆ. ಈ ಲೈಕ್ ಇವನ್ ಬರೋ ಟೈಮ್ ಅಂದ್ರೆ ನಮ್ಮ ಇಂಡಿಯನ್ ಅಂದ್ರೆ 9:30ಯಿಂದ 10 ಗಂಟೆಯಿಂದ 11-12 ಗಂಟೆ ಒಳಗಡೆಗೆ, 12 ಗಂಟೆ ರಾತ್ರಿ 12 ಗಂಟೆ ಒಳಗಡೆ ಬರ್ತಾನೆ ಇವನು. 10 ಗಂಟೆ 10:30ಯಿಂದ 12 ಗಂಟೆ ಒಳಗಡೆ ಈ ಟೈಮಿಗೆ ಯಾವಾಗಾದ್ರೂ ಬಂದ್ರು ಕೂಡ ಏನಿದೆ ಸ್ವಲ್ಪ ಹುಷಾರಾಗಿ, ಅಂದ್ರೆ ನ್ಯೂಸ್ ಬೇಸ್ಡ್ ಟ್ರೇಡಿಂಗ್ನ ಮಾಡೋಕೆ ಹೋಗ್ಬೇಡಿ. ಇಲ್ಲ ಅಂತಂದ್ರೆ ಇವನು ಒಂದೊಂದು ಮಾತುಗಳು ಏನಿದೆ ಪಾಸಿಟಿವ್ ಬಂದರೆ ನಿಮಗೆ, ನೀವು ಪಾಸಿಟಿವಲ್ಲಿ ಟ್ರೇಡ್ ಮಾಡಿದರೆ ನಿಮ್ಗೆ ಲಾಭ, ಅಥವಾ ಇಲ್ಲ ಒಂದೇ ಒಂದು ಮಾತು ನೆಗೆಟಿವ್ ಹೇಳಿದ್ರೆ ಬಿಟ್ಕಾಯಿನ್ ಬಗ್ಗೆ ಆಗಿರಲಿ ಅಥವಾ ಇನ್ನಿತರೆ ಯಾವುದೇ ಮಾರ್ಕೆಟ್ಸ್ ಬಗ್ಗೆ ಇಂಟ್ರೆಸ್ಟ್ ಆಫ್ ರೇಟ್ ಬಗ್ಗೆ ಆಗಲಿ, ಸೊ ಮಾರ್ಕೆಟ್ ತುಂಬಾ ಕ್ರ್ಯಾಶ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಮೋಸ್ಟ್ ಆಫ್ ದ ಟೈಮ್ ಏನಿದೆ ಈ ಒಂದು ನ್ಯೂಸ್ ಬೇಸ್ಡ್ ಟ್ರೇಡಿಂಗ್ನ ಅವಾಯ್ಡ್ ಮಾಡಿ. ನ್ಯೂಸ್ ಬೇಸ್ಡ್ ಟ್ರೇಡಿಂಗ್ನ ಮಾಡಲಿಕ್ಕೆ ಹೋಗಬೇಡಿ, ಇಲ್ಲ ಅದನ್ನ ನಿಮ್ಮ ಅಕೌಂಟ್ ಜೀರೋ ಆಗೋಗುತ್ತೆ, ರೈಟ್. ಸೊ ಈ ಪೌಲ್ ಚಾಚನ್ ಬಗ್ಗೆ ಇನ್ನೂ ನೀವು ರಿಸರ್ಚ್ ಮಾಡಿ ಗೂಗಲಲ್ಲಿ, ಯಾವಾಗ ಬರ್ತಾನೆ, ಯಾವ ನ್ಯೂಸ್ ಹೇಳ್ತಾನೆ ಏನೆಲ್ಲ ಅಂದ್ಬಿಟ್ಟು ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಈ ಪೌಲ್ ಚಾಚನ್ ಬಗ್ಗೆ ಸಿಗುತ್ತೆ ನಿಮಗೆ. ಓಕೆ, US ಫೆಡ್ ಚೇರ್ಮನ್ ಅಂತ ಸರ್ಚ್ ಮಾಡಿ. ಆ್ಯಂಡ್ ದಟ್ಸ್ ದ ಥಿಂಗ್. ಯಾಕಂದರೆ ಇವನೇನು ಮಾತಾಡ್ತಾ ಇರ್ತಾರೆ, ಈ ಮಾತಾಡಬೇಕಾದ್ರೆ ಒಂದು ಕ್ಯಾಂಡಲ್ 1000 ಪಾಯಿಂಟ್ಸ್ 2000 ಪಾಯಿಂಟ್ಸ್ ಒಂದೇ ಒಂದು ಕ್ಯಾಂಡಲ್. ಅಂದರೆ ನೀವು ಏನಾದರೂ ಟ್ರೇಡ್ ಇದ್ದರೆ ನಿಮಗೆ ಎಕ್ಸಿಟ್ ಮಾಡೋಕ್ಕೂ, ನಿಮ್ದು ಅಪೋಸಿಟಲ್ಲಿ ಟ್ರೇಡ್ ಇದ್ದರೆ ಎಕ್ಸಿಟ್ ಮಾಡೋಕ್ಕೂ ಸಿಗೋದಿಲ್ಲ ನಿಮಗೆ. ಆ ರೀತಿ ಫಾಸ್ಟಾಗಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರನೇ ಇವನ್ನ ಟ್ರೇಡ್ ಮಾಡಿದ್ರು ಕೂಡ ತುಂಬ ಕಡಿಮೆ ಕ್ವಾಂಟಿಟಿ. ನಾನಂತ ಹೇಳೋದು ನ್ಯೂಸ್ ಬೇಸ್ ಅವಾಯ್ಡ್ ಮಾಡಿ ಕಂಪ್ಲೀಟಾಗಿ. ಇಲ್ಲ ಅಂತಂದರೆ ತುಂಬ 50% ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ರೆ ನಾರ್ಮಲ್ 25 ಮಾಡಿ, 25% ಅಥವಾ 15% ಕ್ವಾಂಟಿಟಿಯಲ್ಲಿ ಏನಿದೆ ನೀವು ಟ್ರೇಡ್ ಮಾಡಿ. ಆ್ಯಂಡ್ ಅದು ವಿತ್ ಸ್ಟಾಪ್ ಲಾಸ್ ಜೊತೆಗೆ. ಸ್ಟಾಪ್ ಲಾಸ್ ಇಲ್ಲ ಅಂತಂದರೆ ಅದು ಕೂಡ ಜೀರೋ ಆಗಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ಇದಿತ್ತು ಒಂದು ಯಾವ ಟೈಮಲ್ಲಿ ನೀವು ಅವಾಯ್ಡ್ ಮಾಡಬೇಕಂದ್ರೆ ನ್ಯೂಸ್ ಬೇಸ್ಡ್ ಟ್ರೇಡಿಂಗ್ನ ಅವಾಯ್ಡ್ ಮಾಡಬೇಕು. ಈ ಅಪ್ಪನ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ಇಟ್ಕೊಳ್ಳಿ. ಯಾಕಂದ್ರೆ ನೀವು ಟ್ರೇಡ್ ಮಾಡಬೇಕು ಅಂತಂದರೆ ಇವನ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ಬೇಕು ನೀವು. ಇಲ್ಲ ಅಂತಂದರೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡ್ ಮಾಡೋದು ಸ್ವಲ್ಪ ಕಷ್ಟ. ಅದಾಯಿತು. ಆ್ಯಂಡ್ ಅದರ ಜೊತೆಗೆ ನಾರ್ಮಲ್ ಬೆಸ್ಟ್ ಟ್ರೇಡಿಂಗ್ ಟೈಮ್ ಅಂತಂದರೆ ರಾತ್ರಿ ನಮ್ಮ ಇಂಡಿಯನ್ 8 ಗಂಟೆಯಿಂದ ಮಿಡ್ ನೈಟ್ 3 o'clock ಅಥವಾ 2:45 2:30ವರೆಗೂ ಯಾವಾಗ ನಿಮಗೆ ಒಳ್ಳೆಯ ಒಂದು ಟ್ರೇಡ್ ಸಿಗುತ್ತೆ ಅವಾಗ ಟ್ರೇಡ್ನ ಮಾಡಿಕೊಂಡು ಮಾರ್ಕೆಟಿಂದ ದುಡ್ಡು ಮಾಡಿಕೊಂಡು
ಆಚೆ ಬಂದ್ಬಿಡಬೇಕು ಗೈಸ್. ಓಕೆ, ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ಒಂದು ಚಿಕ್ಕ ಇನ್ಫಾರ್ಮೇಟಿವ್ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ದಿ ಚಾನಲ್. ಅಂಡ್ ಅದರ ಜೊತೆಗೆ ನೆಕ್ಸ್ಟ್ ನಿಮಗೆ ಯಾವ ಒಂದು BTC ಬಗ್ಗೆ ಟಾಪಿಕ್ ಬಗ್ಗೆ ಬೇಕು, ಕ್ರಿಪ್ಟೋ ಕರೆನ್ಸಿಯಲ್ಲಿ ವಿಡಿಯೋ ಅನ್ನೋದನ್ನು ಕೂಡ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಅನ್ನ ನೀವು ಮಾಡಬಹುದು ಗೈಸ್. ಓಕೆ, ಸೊ ನಾನು ಅದ್ರ ಬಗ್ಗೆ ಒಂದು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.